ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಸಂಖ್ಯಾಶಾಸ್ತ್ರದ ಲಾಸ್ಟ್ ಟಾಪಿಕ್ ಅನ್ನ ಹೇಳ್ತಾ ಇದ್ದೆ. ಲಾಸ್ಟ್ ಟೈಮ್ ಅದನ್ನ ಕಂಟಿನ್ಯೂ ಮಾಡಿದ್ದೆ. ಯಾವ್ದು ಹೇಳ್ರಿ? ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತ. ಹಾಗಾದ್ರೆ ಪಾಠ ಯಾವ್ದು ಹೇಳ್ರಿ? ಸಂಖ್ಯಾಶಾಸ್ತ್ರ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ ನಾವು. ಸಂಖ್ಯಾಶಾಸ್ತ್ರ, ಹೌದಾ? ಸಂಖ್ಯಾಶಾಸ್ತ್ರ. ಸೊ ಇದ್ರೊಳಗೆ ನಾನು ಯಾವ್ದು ಹೇಳ್ತಾ ಇದ್ದೆ ಅಂದ್ರೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಥವಾ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ. ಅದ್ರೊಳಗೆ ಯಾವ್ದು ಹೇಳ್ರಿ? ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆಯನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ನಿಮ್ಗೆ ಎಕ್ಸಾಂಪಲ್ ಅನ್ನ ತೋರಿಸಿದ್ದೆ, ಹೌದಾ? ಎಕ್ಸಾಂಪಲ್. ಈಗ ಅದ್ರೊಳಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅಭ್ಯಾಸ 14.4 ಕಂಟಿನ್ಯೂ ಮಾಡೋಣ ಅಂತ. ಯಾವ್ದು ಹೇಳ್ರಿ? ಅಭ್ಯಾಸ 14.4. ಕರೆಕ್ಟಾ? ಸೊ ಇದ್ರೊಳಗೆ ನಾನು ಇವತ್ತು ಫಸ್ಟ್ ಒಂದು ಕ್ವಶನ್ ಓದ್ತೇನೆ ನೋಡ್ರಿ. ಫಸ್ಟ್ ಒಂದು ಏನಿದೆ ಅಂತ ಹೇಳಿ ಅಲ್ಲಿ ನೋಡ್ರಿ. ಒಂದು ಸರಣಿಯ 10 ಪಂದ್ಯಗಳಲ್ಲಿ ಒಂದು ತಂಡವು ಗಳಿಸಿದ ಗೋಲುಗಳ ಸಂಖ್ಯೆಯನ್ನು ಕೆಳಗಿನಂತೆ ನೀಡಲಾಗಿದೆ. ಇವುಗಳ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರ ಒಂದು ಪಂದ್ಯದೊಳಗ ಒಂದು ಸರಣಿ 10 ಪಂದ್ಯಗಳಲ್ಲಿ ಒಂದು ತಂಡ ಏನ್ ಮಾಡಿತ್ತಂತ ಅಷ್ಟಷ್ಟು ಪಾಯಿಂಟ್ಸ್ ಗಳನ್ನ ಅಥವಾ ಗೋಲ್ಗಳನ್ನ ಅದು ತಗೊಂಡಿದೆ. ಅದ್ರದ್ದು ಸರಾಸರಿ ಮತ್ತ ಮೀನ್ ಅಂದ್ರ ಮಧ್ಯಾಂಕ ಆಮೇಲೆ ಬಹುಲಕಗಳನ್ನ ನಾವು ಕಂಡುಹಿಡಿಬೇಕು. ಸೊ ಮೊದಲು ನಾನೇನ್ ಮಾಡ್ತೇನೆ, ದತ್ತಾಂಶಗಳನ್ನ ಬರ್ಕೋತೇನೆ ನೋಡ್ರಿ. 2, 3, 4, 5, ಆಮೇಲೆ 0, ಅದಾದ್ಮೇಲೆ 1, 3, ನೆಕ್ಸ್ಟ್ 3, 3, 4, 3 ಅಂತ ಆಯ್ತು, ಹೌದಾ? 2, 4, 6, 8, ಒಂದೇನು ಎಕ್ಸ್ಟ್ರಾ ಆಯ್ತಾ? 2, 3, 4, 5, 0, 1. ಸೊ ಇಲ್ಲೇ 3 ಒಂದೇ ಸಲ ಇರೋದು, ಹೌದಾ? 3, ಆಮೇಲೆ 4, 3 ಅಂದ್ರ 10 ದತ್ತಾಂಶಗಳು. ಅಂದ್ರ ಅವ್ರು 10 ಪಂದ್ಯಗಳಲ್ಲಿ ಇರೋದ್ರಿಂದ ಈ ದತ್ತಾಂಶಗಳು ಕೂಡ ನಮ್ಗೆ ಏನಾಗ್ಬೇಕು? 10ನ ಇರ್ಬೇಕು. ಸೊ ಇದ್ರದ್ದು ಫಸ್ಟ್ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಸರಾಸರಿಯನ್ನ ಕಂಡುಹಿಡಿಬೇಕು. ಸರಾಸರಿ ಅಂದ್ರೆ ಏನು? ನಿಮಗೆ ಲಾಸ್ಟ್ ಟೈಮ್ ಸೂತ್ರ ಬರ್ತಿದ್ದೆ ನಾನು. ಮೀನ್ ಇಸ್ ಈಕ್ವಲ್ ಟು ಏನು? ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್, ಅಥವಾ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ, ಹೌದಾ? ಸೊ ಈಗ ಇದನ್ನ ಏನ್ ಮಾಡ್ಬೇಕು ನಾವು? ಅಷ್ಟನ್ನು ಕೂಡ ಪ್ಲಸ್ ಮಾಡ್ಬೇಕು, ಹೌದಾ? 2 + 3 + 4 + 5 + 0 + 1 + 3 + 3 + 4 + 3 ಅಂತ ಇದೆ, ಹೌದಾ? ಆಮೇಲೆ ಒಟ್ಟು ದತ್ತಾಂಶಗಳು ಎಷ್ಟು ಅದಾವ ಇವು? 1, 2, 3, 4, 5, 6, 7, 8, 9 ಮತ್ತ 10 ಅಂತ ಇದಾವ, ಹೌದಾ? ಒಟ್ಟು ಪ್ರಾಪ್ತಾಂಕಗಳು ಎಷ್ಟು ಅದಾವ? ನಮಗ 10 ಅದಾವು. ಸೊ ಈಗ ಇದನ್ನ ಏನ್ ಮಾಡ್ರಿ? ಅಷ್ಟು ಪ್ಲಸ್ ಮಾಡ್ರಿ ನೋಡೋಣ. 2 + 3 5, 5 + 4 ಎಷ್ಟಾಯ್ತು? 9, 9 + 5 ಎಷ್ಟಾಯ್ತು? 10, 14, 14 ಆದ್ಮೇಲೆ 15, ಹೌದಾ? 15 ಆಮೇಲೆ 18, 18 ಆದ್ಮೇಲೆ 21, 21 ಆದ್ಮೇಲೆ 25, 25 ಆದ್ಮೇಲೆ ಎಷ್ಟು? 25 + 3 ಮಾಡಿದ್ರೆ 28 ಅಂತ ಆಯ್ತು, ಹೌದಾ? 28 ಡಿವೈಡೆಡ್ ಬೈ 10, 28 ಡಿವೈಡೆಡ್ ಬೈ 10 ಅಂತ ಇದೆ. ಸೊ 28 ಡಿವೈಡೆಡ್ ಬೈ 10 ಮಾಡ್ರಿ ಎಷ್ಟಾಯ್ತು ನೋಡ್ರಿ. ಇಲ್ಲೇ ನಿಮ್ಗ ಯಾವಾಗಿದ್ರು ಯಾವ್ದು ಹೇಳ್ರಿ? ಛೇದದೊಳಗ 10, 100 ಅಥವಾ 1000 ಅಂದ್ರ ಒಂದರ ಮುಂದೆ 0 ಇದ್ರ ನಾವೇನ್ ಮಾಡ್ಬೇಕು? ಆ ಕಡೆಯಿಂದನ ಒಂದು ಪಾಯಿಂಟ್ ಅನ್ನ ಸರಿಸಿ, ಎಷ್ಟು 0 ಇರ್ತಾವಲ್ಲ ಅಷ್ಟು ಪಾಯಿಂಟ್ ಅನ್ನ ಸರಿಸಿ ನಾವು ಒಂದು ಪಾಯಿಂಟ್ ಡಿಜಿಟ್ ಅನ್ನ ಸರಿಸಿ ಪಾಯಿಂಟ್ ಅನ್ನ ಕೊಡ್ಬೇಕು. ಸೊ ಇಲ್ಲಿ 1 0 ಇರೋದ್ರಿಂದ, ಅರ್ಥ ಆಯ್ತು? 1 0 ಇರೋದ್ರಿಂದ ಇಲ್ಲಿ ಒಂದು ಪಾಯಿಂಟ್ ಅನ್ನ ಸರಿಸಿ ನಾನೇನ್ ಮಾಡ್ಬೇಕು? ಒಂದು ಡಿಜಿಟ್ ಅನ್ನ, ಈ ಸಂಖ್ಯೆಯನ್ನ ಸರಿಸಿ ನಾನೇನ್ ಮಾಡ್ಬೇಕು? ಪಾಯಿಂಟ್ ಅನ್ನ ಕೊಡ್ಬೇಕು. ಸೊ ಎಷ್ಟಾಯ್ತು ನೋಡ್ರಿ? 2.8 ಅಂತ ಆಯ್ತು, ಕರೆಕ್ಟಾ? ಇದೇನಾಯ್ತು ನಮಗೀಗ? ಸರಾಸರಿ ಅಥವಾ ಮೀನ್ ಅನ್ನೋದು ನಮ್ಗೆ ಏನಾಯ್ತು? 2.8 ಅಂತ ಆಯ್ತು. ಅರ್ಥ ಆಯ್ತಾ ಇದು? ಈಗ ಏನ್ ಮಾಡಿದ್ವಿ? ಸರಾಸರಿಯನ್ನ ಕಂಡುಹಿಡಿದ್ವಿ. ಅದೇ ರೀತಿ ಈಗ ಏನ್ ಮಾಡ್ಬೇಕು ನಾವು? ಮಧ್ಯಾಂಕವನ್ನ ಕಂಡುಹಿಡಿಬೇಕು, ಆಮೇಲೆ ಬಹುಲಕವನ್ನ ಕಂಡುಹಿಡಿಬೇಕು, ಹೌದಾ? ಇದು ಅರ್ಥ ಆಯ್ತು? ಸರಾಸರಿ ನಾವು ಕೊಟ್ಟಿರುವ ದತ್ತಾಂಶಗಳನ್ನೆಲ್ಲ ಪ್ಲಸ್ ಮಾಡ್ಬೇಕು, ಅವು ಟೋಟಲ್ ಎಷ್ಟ್ ಅದಾವ ಅನ್ನೋದ್ರಲ್ಲೇ ನಾವು ಡಿವೈಡೆಡ್ ಬೈ ಮಾಡಿದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ?
ಸರಾಸರಿ ಅನ್ನೋದು ಸಿಗ್ತೈತಿ ಅಥವಾ ಮೀನ್ ಅನ್ನೋದು ನಮಗ ಸಿಗ್ತೈತಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಹೇಳ್ರಿ, ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಮಧ್ಯಾಂಕ. ಈಗ ಫಸ್ಟ್ ಮಧ್ಯಾಂಕವನ್ನ ಕಂಡು ಹಿಡಿಬೇಕಂದ್ರ ನೀವು ಎಸ್ಪೆಷಲಿ ನೋಡ್ರಿ, ಬಹುಲಕ ಅಥವಾ ಸರಾಸರಿಯನ್ನ ಕಂಡು ಹಿಡಿಬೇಕಾದ್ರ ಇವು ಯಾವ ಆರ್ಡರ್ ಒಳಗಿದ್ರು ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಮಧ್ಯಾಂಕವನ್ನ ಕಂಡು ಹಿಡಿಬೇಕಾದ್ರೆ ಇವು ಕಂಪಲ್ಸರಿ ನಮಗ ಏರಿಕೆ ಕ್ರಮದೊಳಗ ಅಂದ್ರೆ ನೀಟಾಗಿ ಆರ್ಡರ್ ಒಳಗೆ ಇವನ್ನ ಹೊಂದಿಸ್ತಾ ಇರ್ಬೇಕು. ಹೌದಾ? ಅಂದಾಗ ನಮಗ ಕರೆಕ್ಟ್ ಆದ ಒಂದು ಮೀನ್ ಅಂದ್ರ ಮಧ್ಯಾಂಕ ಬರ್ತೈತಿ ನಮಗ. ಹೌದಾ? ಸೊ ಈಗ ನಾವ್ ಏನ್ ಮಾಡ್ತೇವೆ ನೋಡ್ರಿ, ಏರಿಕೆ ಕ್ರಮದೊಳಗ್ ಬರಿತೇನೆ. ಫಸ್ಟ್ ಇದ್ರೊಳಗ ಅತಿ ಸಣ್ಣ ಸಂಖ್ಯೆ ಯಾವ್ದು ಹೇಳ್ರಿ? 0 ಇದೆ. ಕರೆಕ್ಟ್. ಅದಾದ್ಮೇಲೆ 1 ಇದೆ. ಕರೆಕ್ಟ್. ಅದಾದ್ಮೇಲೆ ಮತ್ ಯಾವ್ದಿದೆ ನೋಡ್ರಿ? 2 ಇದೆ. ಹೌದಾ? ಮತ್ತೆಷ್ಟಿದ್ರು 2 ಇದೇನು ಇಲ್ಲ. ಅದಾದ್ಮೇಲೆ 3 ನೋಡ್ರಿ, 1 2 3 4 ಟೈಮ್ 3 ಇದೆ. ಹೌದಾ? 1 2 3 4. ಕರೆಕ್ಟಾ? ಅದಾದ್ಮೇಲೆ 4 ಒಂದ್ಸಲ ಇದೆ. ಹೌದಾ? ಆಮೇಲೆ ಇನ್ನೊಂದ್ಸಲ 4 ಇದೆ. ಹೌದಾ? 2 ಸತಿ 4 ಇದಾವು. ಅದಾದ್ಮೇಲೆ ಎಷ್ಟಿದೆ? 5 ಇದಾವ. ಹೌದಾ? ಟೋಟಲ್ 10 ಅದು ನೋಡೋಣ ಒಂದ್ಸಲ. 1 2 3 4 5 6 7 8 9 10 ಅಂತ ಆಯ್ತು. ಸೊ ಈಗ ನಾನು ಏನ್ ಮಾಡ್ಬೇಕು? ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಹೌದಾ? ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಮೀಡಿಯನ್ ಅಂತ ಕರಿತೀವಿ ನಾವು. ಸೊ ಮಧ್ಯಾಂಕ ಅಂದ್ರ ಈಗ ನಾವೇನ್ ಮಾಡ್ಬೇಕು? ಇದ್ರ ಮಿಡ್ಲ್ ಇರ್ತಕ್ಕಂತ ಸಂಖ್ಯೆಯನ್ನ ತಗೋಬೇಕು. ಮಿಡ್ಲ್ ಇರ್ತಕ್ಕಂತ ಸಂಖ್ಯೆ. ಈಗ ನೋಡ್ರಿ, ನಡು ಬರ್ತಕ್ಕಂತ ಸಂಖ್ಯೆ ನೋಡ್ರಿ, ಈ ಕಡೆ 4 ಬಿಡ್ರಿ, ಇಲ್ಲಿ 4 ಬಿಡ್ರಿ. ಇಲ್ಲಿ ಏನಾಗಿದೆ ಅಂದ್ರ ಪ್ರಾಪ್ತಾಂಕಗಳು ಅಥವಾ ದತ್ತಾಂಶಗಳು ಸಮ ಸಂಖ್ಯೆ ಒಳಗಿದ್ದು ಅಂದ್ರ ನಮಗ 2 ಮಧ್ಯಾಂಕ ಸಿಗ್ತಾವ. ಅಥವಾ ಬೆಸ ಸಂಖ್ಯೆ ಇತ್ತಪ್ಪ ಅಂದ್ರ ನಮಗ ನೀಟಾಗಿ ಒಂದೇ ಮಧ್ಯಾಂಕ ಸಿಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಿಮಗ 1 2 3 4 5 ಅಂತ ಬರದೆ. ಸೊ ಇದ್ರದ್ದು ಮಧ್ಯಾಂಕ ಏನಾಗ್ಬಿಡ್ತೈತಿ? ಈ ಸೈಡ್ 2 ಹೋದು, ಇಲ್ಲಿ 2 ಹೋದು ಅಂದ್ರೆ ನಮಗ್ ಡೈರೆಕ್ಟ್ ಆಗಿ ಒಂದೇ ಒಂದು ಮಧ್ಯಾಂಕ ಸಿಗ್ತೈತಿ. ಎಂತ ಟೈಮ್ ಒಳಗ್ ಹೇಳ್ರಿ? ನಮಗ ಬೆಸ ಸಂಖ್ಯೆಗಳಿದ್ವು ಅಂದ್ರ. ಅದೇ ನಮಗ ಸಮ ಸಂಖ್ಯೆಗಳಿದ್ವು ಅಂದ್ರ ಇಲ್ಲೇ ನೋಡ್ರಿ, 10 ಅನ್ನೋದು ನಮಗ್ ಏನಾಗತ್ತೆ ಹೇಳ್ರದು? ಈವನ್ ನಂಬರ್ ಅಥವಾ ಸಮ ಸಂಖ್ಯೆ ಇರೋದ್ರಿಂದ ನನಗ 2 ಮಧ್ಯಾಂಕ ಸಿಗ್ತಾವು. ಹೌದಾ? ಇಲ್ಲಿ ನೋಡ್ರಿ, 2 ಮಧ್ಯಾಂಕ ಅಂದ್ರೆ ಮಿಡ್ಲ್ ಇರುವಂತಹ 3 ಮಧ್ಯಾಂಕ ನಮಗ್ ಸಿಗ್ತೈತಿ. ಹೌದಾ? 3 ಪ್ಲಸ್ 3 2 ಮಧ್ಯಾಂಕ ಇರೋದ್ರಿಂದ ಸೊ ಅದನ್ನ ಏನ್ ಮಾಡ್ತೇನೆ? ಡಿವೈಡೆಡ್ ಬೈ 2 ಮಾಡ್ತೇನೆ. ಅರ್ಥ ಆಯ್ತಾ? ಸೊ ಇದೇನಾಗತ್ತೆ ಹೇಳ್ರಿ? 3 ಪ್ಲಸ್ 3 6 ಡಿವೈಡೆಡ್ ಬೈ 2. ಕರೆಕ್ಟ್. 2 1 2 3. ಸೊ 3 ಬಂತು. ಮಧ್ಯಾಂಕ ಎಷ್ಟು ಬಂತು ನಮಗ? ಹಾಗಾದ್ರೆ 3 ಬಂತು. ಆಮೇಲೆ ಇದ್ರ ನೆಕ್ಸ್ಟ್ ನಮಗ್ ಏನಾಗ್ಬೇಕು ಹೇಳ್ರಿ? ಬಹುಲಕ ಅಥವಾ ರೂಢಿ ಬೆಲೆ. ಬಹುಲಕ ಅಥವಾ ರೂಢಿ ಬೆಲೆ. ಇಲ್ಲಿ ಏನಾಯ್ತು ನೋಡ್ರಿ ನಿಮ್ಗ, ಇದ್ರೊಳಗ ಅತಿ ಹೆಚ್ಚು ಸಲ ರಿಪೀಟ್ ಆಗಿರ್ತಕ್ಕಂತ ಸಂಖ್ಯೆ ಯಾವ್ದು ಹೇಳ್ರಿ? ಪದೇ ಪದೇ ಅದೇ ಬಂದಿರ್ತಕ್ಕಂತ ಹೆಚ್ಚು ಸಲ ಬಂದಿರ್ತಕ್ಕಂತ ಸಂಖ್ಯೆ. ಇಲ್ಲೇ ನೋಡ್ರಿ, 3 4 ಸತಿ ಬಂದಿದೆ ನಮ್ಗ, ರಿಪೀಟ್ ಆಗಿದೆ. ಆಮೇಲೆ 2 2 ಸಲ ರಿಪೀಟ್ ಆಗಿದೆ. ಆದ್ರೆ ಅತಿ ಹೆಚ್ಚು 4 ಸಲ ರಿಪೀಟ್ ಆಗಿರ್ತಕ್ಕಂತ ಸಂಖ್ಯೆ ಯಾವ್ದು ಹೇಳ್ರಿ? 3. ಹಾಗಾದ್ರೆ ಈ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆ ಅನ್ನೋದು ನಮ್ಗೆ ಎಷ್ಟಾಗತ್ತೆ ಹೇಳ್ರಿ? 3 ಅಂತ ಆಗತ್ತೆ. ಅರ್ಥ ಆಯ್ತಾ? ಸರಾಸರಿ ಕಂಡು ಹಿಡಿದಿವಿ, ಮಧ್ಯಾಂಕ ಕಂಡು ಹಿಡಿದಿವಿ, ಆಮೇಲೆ ಇದ್ಯಾವುದು? ಬಹುಲಕ ಅಥವಾ ರೂಢಿ ಬೆಲೆಯನ್ನ ಕಂಡು ಹಿಡಿದಿವಿ. ಇಲ್ಲಿ ನೋಡ್ರಿ, ಒಂದ್ ಅಬ್ಸರ್ವ್ ಮಾಡ್ರಿ, 3 ಆನ್ಸರ್ ನಮಗ ಆಲ್ಮೋಸ್ಟ್ ನಿಯರ್ ಇರ್ತಾವು, ಇಲ್ಲ ಈಕ್ವಲ್ ಇರ್ತಾವ. ಅಲ್ಲಿ ನೋಡ್ರಿ, ಸರಾಸರಿ 2.8 ಬಂತ. ಕರೆಕ್ಟ್. ಆಮೇಲೆ ಇಲ್ಲಿ ಮಧ್ಯಾಂಕ 3 ಬಂತ, ಬಹುಲಕ 3 ಬಂತು. ಇವೆರಡು ಸೇಮ್ ಅದಾವು. ಇದ್ ನೋಡ್ರಿ, 2.8 ಅಂದ್ರ ಆಲ್ಮೋಸ್ಟ್ 3 ಗಿದು ಸಮೀಪ ಐತಿ. ನಮಗ್ ಸ್ವಲ್ಪ ಆನ್ಸರ್ ಅನ್ನ ನೋಡ್ಬೇಕಾದ್ರೆ ಹಂಗ ಏನೋ ಮಾಡಿದ್ವಿ ಆನ್ಸರ್ ಇಟ್ಟಿವಿ ಅಂತಲ್ಲ, ಸ್ವಲ್ಪವು ಅಲ್ಲೇ ನಮಗ ನಾವು ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ನಾವು ಮಾಡಿರ್ತಕ್ಕಂತ ಪ್ರಾಬ್ಲಮ್ ಕರೆಕ್ಟ್ ಅದೇ ಇದೆಯೋ ಇಲ್ಲೋ ಅಂತ ಹೇಳಿ. ಸೊ ಇದು 2.8 ಅಂದ್ರ ಇವು 2 3 ಆಲ್ಮೋಸ್ಟ್ ಇವು 3 ಆನ್ಸರು ನಿಯರ್ ಇರ್ತಾವು. ಹೌದಾ? ಈಗ 2 ಪಾಯಿಂಟ್ ಅಂದ್ರೆ ಇದು 3ಕ್ಕ ಸಮೀಪ ಇದೆ. ಸೊ ಅದು ಇಂಡೈರೆಕ್ಟ್ ಆಗಿ ನಮಗ ಇದನ್ನ ರೌಂಡ್ ಮಾಡಿದ್ರೆ ನಮಗೂ ಇದು ಕೂಡ ನಮಗ 3 ಅಂತ ಆನ್ಸರ್ ಬರ್ತೈತಿ. ಅರ್ಥ ಆಯ್ತಾ? ಈ ಕೊಟ್ಟಿರುವ ದತ್ತಾಂಶಗಳೊಳಗ ಸರಾಸರಿ, ಮಧ್ಯಾಂಕ, ಬಹುಲಕವನ್ನ ಯಾವ ರೀತಿ ಕಂಡುಹಿಡಿದ್ವಿ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. 15 ವಿದ್ಯಾರ್ಥಿಗಳಿಗೆ ಗಣಿತದ ಕಿರು ಪರೀಕ್ಷೆಯಲ್ಲಿ
ಕೆಳಗಿನ ಅಂಕಗಳನ್ನು 100ಕ್ಕೆ ದಾಖಲಾದವು. ಈ ದತ್ತಾಂಶಗಳ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆಗಳನ್ನ ಕಂಡುಹಿಡಿಯಿರಿ. ಇದನ್ನ ನೀವ ಮಾಡ್ಬೋದು, ಯಾಕಂದ್ರೆ ಅದು ಫಸ್ಟ್ ಮಾಡಿರ್ತಕ್ಕಂಥ ಸೇಮ್ ಪ್ರಾಬ್ಲಮ್ ಅದೇ ಇದೆ. ನಾ ಮತ್ ಅದನ್ನ ಮಾಡಿಸ್ಲಿಕ್ಕೆ ಹೋಗುದಿಲ್ಲ, ಹೌದಾ? ಸೊ ನೀವು ಏನ್ ಮಾಡ್ರಿ, ಆ 15 ದತ್ತಾಂಶಗಳನ್ನ ನೀಟಾಗಿ ಬರ್ಕೊಂಡು ಅದನ್ನ ಡಿವೈಡೆಡ್ ಬೈ 15ರಿಂದ ಮಾಡ್ರಿ, ನಿಮ್ಗ ಸರಾಸರಿ ಸಿಗ್ತೈತಿ. ಅದನ್ನ ಏರಿಕೆ ಕ್ರಮದೊಳಗ್ ಬರೀರಿ, ಅಲ್ಲೇ ನಿಮಗ ಮಿಡ್ಲ್ ಸಂಖ್ಯೆ ಸಿಗ್ತೈತಿ. ಅರ್ಥ ಆಯ್ತಾ? ಅದೇ ನೆಕ್ಸ್ಟ್ ಅದ್ರೊಳಗ ರಿಪೀಟ್ ಆಗಿರ್ತಕ್ಕಂಥ ಸಂಖ್ಯೆ ನೋಡ್ರಿ ನಿಮ್ಗ ಬಹುಲಕ ಸಿಗ್ತೈತಿ. ಎರಡನೇದು ನೀವ ಮಾಡ್ಬೋದು. ನಾ ಥರ್ಡ್ ಒನ್ ಮಾಡಿ ತೋರಿಸ್ತೇನೆ ನೋಡ್ರಿ. ಥರ್ಡ್ ಒನ್ ಏನಿದೆ ನೋಡ್ರಿ, ಈ ಕೆಳಗಿನ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಇವುಗಳ ಮಧ್ಯಾಂಕವು 63 ಆದರೆ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಿರಿ. ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರ ಅವ್ರ ಆಲ್ರೆಡಿ ನಮಗ ಏರಿಕೆ ಕ್ರಮದೊಳಗ್ ಬರ್ದಾರು, ಆಮೇಲೆ ಮಧ್ಯಾಂಕ ಯಾವ್ದು ಅನ್ನೋದನ್ನು ಬರ್ದಾರು. ಬಟ್ ಅಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತ ಸಂಖ್ಯೆಗಳು ಏನದಾವ ಅನ್ನೋದನ್ನ ನೋಡೋಣಂತ. ಎಕ್ಸ್ ಬೆಲೆಯನ್ನ ಕಂಡುಹಿಡಿಬೇಕು. ಸೊ ನಾ ಮೊದ್ಲು ಒಂದ್ಸಲ ನಿಮಗೆ ದತ್ತಾಂಶಗಳನ್ನ ಬರೀಲಿ. 29, 32, ಹೌದಾ? ಆಮೇಲೆ 48, ನೆಕ್ಸ್ಟ್ 50, ನೆಕ್ಸ್ಟ್ ಎಕ್ಸ್ ಪ್ಲಸ್ 2, ಹೌದಾ? ಆಮೇಲೆ 72, 78, 84, ಆಮೇಲೆ 95 ಅಂತ ಇದೆ, ಹೌದಾ? 95 ಅಂತ ಇದೆ. ಸೊ ಇದ್ರದ್ದು ಏನಾಗಿದೆ ಅಂದ್ರೆ ನಮಗ ಮಧ್ಯಾಂಕ ಇಲ್ಲಿ ಎಷ್ಟೋ ಇದೆ ಸಮಥಿಂಗ್. ಇಲ್ಲಿ ಏನಾಗಿದೆ ನಮಗ 63 ಅಂತ ಹೇಳಿ ಅವರ ಆನ್ಸರ್ ಕೊಟ್ಟಿದ್ದಾರೆ, ಹೌದಾ? ಈಗ ನಮ್ಮ ಮಧ್ಯಾಂಕ 63 ಅಂತ ಇದೆ. ಸೊ ಇಲ್ಲಿ ಮಧ್ಯದ ಪದಗಳು ಯಾವ ಅದಾವ ನೋಡ್ರಿ. ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಈ ಸೈಡ್ 4 ಹೋದವು, ಆಮೇಲೆ ಈ ಸೈಡ್ 4 ಹೋದವು. ಹಾಗಾದ್ರೆ ನಮಗೆ ಇಲ್ಲಿ ಏನ್ ಬಂದು 2 ಮಧ್ಯಾಂಕಗಳು ಬಂದವು, ಹೌದಾ? ಸೊ 2 ಮಧ್ಯಾಂಕಗಳು ಬಂದಾಗ ನಮ್ಗೀಗ ಮಧ್ಯಾಂಕವನ್ನ ಕೊಟ್ಟಿದ್ದಾರೆ. ಸೊ ನಾವ್ ಏನ್ ಮಾಡ್ಬೇಕು ಈಗ ಅದರದ್ದು ಎಕ್ಸ್ ಬೆಲೆಯನ್ನ ಕಂಡುಹಿಡಿಬೇಕು. ನಿಮಗ ಅವಾಗ ತೋರಿಸಿದೆ ನಾನು ನಿಮಗ 2 ಮಧ್ಯಾಂಕಗಳು ಬಂದು ಅಂದ್ರ ಅವನ್ 2 ಪ್ಲಸ್ ಮಾಡಿ ನಾವು 2ರಿಂದ ಭಾಗಿಸ್ಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ 2, ಹೌದಾ? ಇಲ್ಲ ನಮಗ ಇದೊಂದು ಮಧ್ಯಾಂಕ ಬಂದಿದೆ, ಇದೊಂದು ಮಧ್ಯಾಂಕ, 2 ಮಧ್ಯಾಂಕಗಳು ಬಂದಿರೋದ್ರಿಂದ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ 2, ಕರೆಕ್ಟ್? ಡಿವೈಡೆಡ್ ಬೈ 2 ಅಂತ ಆಯ್ತು. ಸೊ ನೋಡ್ರಿ ಇಲ್ಲಿ ಎಕ್ಸ್ ಅಂದ್ರ 2x ಪ್ಲಸ್ 2 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 63, ಹೌದಾ? ಇಸ್ ಈಕ್ವಲ್ ಟು 63 ಅಂತ ಆಯ್ತು. ಸೊ ಇದ್ರೊಳಗ್ ನೋಡ್ರಿ 2x ಮತ್ತೆ 2 ಒಳಗ ಕಾಮನ್ ಆಗಿ ಒಂದು 2 ಅಂತ ಹೊರಗೆ ತೆಗಿಬಹುದು ನಾವು, ಹೌದಾ? ಇಸ್ ಈಕ್ವಲ್ ಟು 2 ಇಂಟು ಈ 2 ಅನ್ನ ಹೊರಗೆ ತೆಗದೆ ಅಂದ್ರೆ ಏನ್ ಉಳಿತು? ಎಕ್ಸ್ ಪ್ಲಸ್, ಇಲ್ಲಿ ಆಲ್ರೆಡಿ 2 ಅನ್ನ ಹೊರಗೆ ತೆಗದೆ ಅಂದ್ರೆ ಏನ್ ಉಳಿತಿತ್ತು? ಅಲ್ಲಿ ಏನ್ ಉಳಿತಿತ್ತು ನೋಡ್ರಿ? 1 ಉಳಿತೈತಿ, 0 ಉಳಿದಿಲ್ಲ, ಹೌದಾ? ಆಮೇಲೆ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 63, ಹೌದಾ? ಇಲ್ಲಿ 2 ಕ್ಯಾನ್ಸಲ್ ಆಯ್ತು. ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 63 ಆಯ್ತು, ಹೌದಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 63. ಇಲ್ಲಿ ಪ್ಲಸ್ 1 ಇರೋದನ್ನ ಆ ಸೈಡ್ ಕಳಿಸ್ರಿ, ಏನಾಯ್ತು? -1 ಆಯ್ತು. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 63 - 1 ಮಾಡಿದ್ರೆ ಎಷ್ಟಾಯ್ತು? 62 ಅಂತ ಆಯ್ತು. ಕರೆಕ್ಟಾ? ಇದು ನಮ್ದು ಏನಾಯ್ತು ಹೇಳ್ರಿ, ಮಧ್ಯಾಂಕವನ್ನ ಆಲ್ರೆಡಿ ಉತ್ತರವನ್ನ ಕೊಟ್ಟು ಈ ಸಂಖ್ಯೆ, ಇಲ್ಲಿ ಇರ್ತಕ್ಕಂತ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದಾರೆ ಅವರು. ಸೊ ಅದ್ ಎಷ್ಟಾಗತ್ತೆ ನಮ್ಗೆ ಹೇಳ್ರಿ? 62 ಅಂತ ಆಗತ್ತ. ಅರ್ಥ ಆಯ್ತಾ? ಎಕ್ಸ್ ಬೆಲೆಯನ್ನ ಯಾವ ರೀತಿ ಕಂಡು ಹಿಡಿದಿವಂತೆ. ನೆಕ್ಸ್ಟ್ ನೋಡೋಣ ಈಗ. ನೆಕ್ಸ್ಟ್ ಅರ್ಥ ಆಯ್ತು ಇದು. ಇಲ್ಲೇ ಮಧ್ಯಾಂಕವನ್ನ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ 2 ಮಾಡಿ ಅದನ್ನೇನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡಿದ್ರೆ ನಮಗ ಎಕ್ಸ್ ಈಕ್ವಲ್ ಟು 62 ಅನ್ನೋದು ಬರ್ತೈತಿ, ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಇಲ್ಲೇ ನಿಮ್ಗ ಒಂದು ಸಿಮ್ಯುಲೇಷನ್ ಇದೆ ನೋಡ್ರಿ, ಅದನ್ನ ತೋರಿಸಿದ್ಮೇಲೆ ನಿಮ್ಗ ನಾನು ಇದನ್ನ ಮಾಡ್ತೇನೆ, ಹೌದಾ? 2 ಇದಾವು. 1 ಸೆಕೆಂಡ್. ಹೌದಾ? ಇಲ್ಲಿ ನೋಡ್ರಿ, ಮೀನ್ ಅಂದ್ರೆ ಇಲ್ಲಿ ನಮ್ಗೆ ಏನಾಗತ್ತೆ? ಮಧ್ಯಾಂಕವನ್ನ ಇಲ್ಲೇ ನೋಡ್ರಿ 0, 2, 4, 6, 8, 10, 12, 14, 16 ಅಂತ ಇದಾವ. ಒಟ್ಟು ದತ್ತಾಂಶಗಳು ಎಷ್ಟದು? 3, 6, 9 ಅದಾವು. ಸೊ ಅಲ್ಲೇ ನಮಗ ಮೀನ್ ಏನಾಗಿದೆ ಹೇಳ್ರಿ ನಮ್ಗ, ಹೌದಾ? ಮೀನ್ ಏನಾಗಿದೆ? 8.9
91 ಅಂತ ಬಂದಿದೆ. ಸೊ ಇಲ್ಲೇ ಮತ್ ನಂದು ಹೊಸ ಡಾಟಾವನ್ನ ಸೆಟ್ ಮಾಡಬಹುದು. ಹೌದಾ, ಚೇಂಜ್ ಆಗಲ್ಲ. ಕರೆಕ್ಟಾ, ನಾವಿಲ್ಲಿ ಇದನ್ನ ಸರಿಸಬಹುದು. ಹೌದಾ, ಇದು ಮೀನ್ ಎಲ್ಲಿ ಬರ್ತೈತಿ ನಮಗ, ಕರೆಕ್ಟಾ. ಮತ್ ನೋಡೋಣ ಈಗ. ಹೌದಾ, ಇದ್ರದ್ದು ಮೀನ್ ಎಲ್ಲಿ ಬರ್ತೈತಿ ನೋಡಿದ್ರಿ, ಇಷ್ಟು ಡಾಟಾಗಳನ್ನ ಕರೆಕ್ಟ್ ಆಗಿ ಸೆಟ್ ಮಾಡಿದ್ವಿ ಅಂದ್ರ ನೋಡ್ರಿ ಇಲ್ಲಿ ಅರ್ಥ ಆಯ್ತಾ. 8.73 ಬಂತು ಈ ಸಲ. ಹೌದಾ, ಮತ್ತಿಲ್ಲಿ 8.18 ಅಂತ ಬಂತು. ಕರೆಕ್ಟಾ. ಹೌದಾ, ಇಲ್ಲಿ ಏನಾಗಿದೆ ಅಂದ್ರೆ ನಮ್ಗಿಲ್ಲಿ 5 ಅನ್ನೋದು ಒಂದ್ಸಲ ಬಂದಿದೆ, 6 ಇಲ್ಲಿ 7 3 ಸಲ ಬಂದಿದೆ. ಅಂದ್ರೆ ಇದ್ದ ಸಂಖ್ಯೆಗಳಲ್ಲಿ ಏನು ಚೇಂಜ್ ಆಗಿಲ್ಲಲ್ರಿ ಅಂತ ಅಲ್ಲ. ಸೊ ಇಲ್ಲೇ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಡಾಟ್ ಮುಖಾಂತರ ನಮ್ಗೆ ಏನ ಮಾಡ್ತಾ ಇದಾರೆ ಅವರು, ಆ ದತ್ತಾಂಶಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಹೌದಾ, ಸೊ ನೋಡ್ರಿ ಇಲ್ಲೇ ಕರೆಕ್ಟಾ. ಹೌದಾ, ಇಲ್ಲಿ ನೋಡ್ರಿ 11 2 ಸಲ ಬಂದಿದೆ, 10 ಒಂದ್ಸಲ, ಆಮೇಲೆ 9 2 ಸಲ, 8 2 ಸಲ. ಸೊ ಹಂಗಿದ್ದಾಗ ನಮ್ಗೆ ಎಷ್ಟು ಬಂತು, ಸರಾಸರಿ ಅನ್ನೋದು 9.27 ಅಂತ ಬಂತು. ಹೌದಾ, ನೋಡ್ತಾ ಇದ್ದೀರಿ 7.82, ನೆಕ್ಸ್ಟ್ 9.09. ಹೌದಾ, ಈ ರೀತಿ ನಮಗ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ಬಹುದು. ಹೌದಾ, ಆಮೇಲೆ ಇನ್ನೊಂದಿದೆ ನೋಡ್ರಿ, ತೋರಿಸ್ತೇನೆ ಒಂದ್ ಸೆಕೆಂಡ್. ಹೌದಾ, ಇಲ್ಲಿ ನೋಡ್ರಿ ಈ ಸಲ ಸ್ವಲ್ಪ ನಿಮ್ಗೆ ಏನಾಗ್ತಿದ್ದು, ಗ್ರಾಫ್ ಮುಖಾಂತರ ಬಂದಂಗ ಆಗೈತಿ. ಹೌದಾ, ಅಲ್ಲಿ ನೋಡ್ತಿದ್ದೀರಿ ಶೋ ಮೀನ್ ಆಮೇಲೆ ಮೀಡಿಯನ್ ಅಂತ ಇದೆ. ಹೌದಾ, ಇಲ್ಲೇ ಮೀನ್ ಅಂದ್ರೆ ನೋಡಿ, ಇಲ್ಲಿ 1 to 9 ವರೆಗೂ ನಂಬರ್ಸ್ ಅದಾವು. ಇಲ್ಲೇ 4 ಅನ್ನೋದು ನಮಗ ಜಾಸ್ತಿ ನಂಬರ್ಸ್ ಒಳಗ್ ಬಂದಿದೆ. ಹೌದಾ, ಆಮೇಲೆ 2 3 8 ಆಲ್ಮೋಸ್ಟ್ ಸೇಮ್ ಅದಾವು. ಆಮೇಲೆ ಇವೆಲ್ಲ ಒಂದೊಂದ್ ಸಲ ಇದಾವು. ಮೀನ್ ಎಷ್ಟು ಬರ್ತೈತಿ ನೋಡೋಣ. ಹೌದಾ, ಅಲ್ಲಿ ಎಷ್ಟು ಬಂದ್ ನೋಡ್ರಿ, ಇದು 4.5 ಅಂತ ಬಂತು. ಅಂದ್ರೆ ಇದ್ರ ಮಿಡ್ಲ್ ನಮಗ ಇಲ್ಲಿ. ಹೌದಾ, ನಮಗ ನೋಡಿದ್ರು ಗೊತ್ತಾಗ್ತೈತಿ ಇರುವ 9 ನಂಬರ್ಸ್ ಗಳದಾವ ಅಂದ್ರ ಅಲ್ಲಿ ನಮಗ ಮಿಡ್ಲ್ ಅಂದ್ರ ಸರಾಸರಿ ಆಲ್ಮೋಸ್ಟ್ ನಮಗ 4.5 ಬರ್ತೈತಿ. ಆಮೇಲೆ ಹೌದಾ, ಮಾಡ್ ಆಮೇಲೆ ಮೀಡಿಯನ್ ಅಂದ್ರೆ ಇಲ್ಲೇ ಮಧ್ಯಾಂಕ ನಮ್ಗೆ ಎಷ್ಟು ಬಂತು, ಎಕ್ಸಾಕ್ಟ್ 4 ಅಂತೇಳಿ ಬಂದ್ಬಿಡ್ತದೆ. ಹೌದಾ, ಆಮೇಲೆ ಇದೊಂದು ಬೇರೆ ನಿಮ್ಗೆ ಇದಿನ್ನೂ ಗೊತ್ತಾಗೋದಿಲ್ಲ. ಹೌದಾ, ನಾವ್ ಇದನ್ನ ಮತ್ತೆ ನಾನು ಇದನ್ನ ಚೇಂಜ್ನು ಮಾಡ್ಬೋದು. ಹೌದಾ, ಕಾಣಿಸ್ತಾ ಇದೆ ಇಲ್ಲೇ, ಇದನ್ನ ನೋಡ್ರಿ ಇಲ್ಲೇ ಈ ರೀತಿ ನಾನು 8 ಅಷ್ಟ ತಗೋಬಹುದು. ಹೌದಾ, ಆಮೇಲೆ ಇದನ್ನ ಜಾಸ್ತಿ ಮಾಡ್ಬೋದು. ಕರೆಕ್ಟಾ, ಎಲ್ಲೇ 6 ಅನ್ನ ತಗೊಳ್ದೇ ಇರ್ಬೋದು. ಹೌದಾ, ಆಮೇಲೆ ಈ 4 ಅನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. ಕರೆಕ್ಟಾ, ಹೌದಾ, ಕಾಣಿಸ್ತಾ ಇದೆ. ಹೌದಾ, ಈ ರೀತಿ ಇದೇನಿಲ್ಲ, ಕಾಣಿಸ್ತಾ ಇದೆ ಇಲ್ಲ. ಮತ್ತೆ ಇದನ್ನ ಏನ್ ಮಾಡಿದೆ, 4 ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದೆ. ಆಮೇಲೆ ಇಲ್ಲಿ ನೋಡ್ರಿ 3 ಇದ್ದದನ್ನ ತೆಗದೆ, ಆಮೇಲೆ 5 ಇದ್ದದನ್ನ ಇಲ್ಲೇ 7 ಚೇಂಜ್ ಮಾಡ್ತೇನೆ ನೋಡ್ರಿ. ಹೌದಾ, ನೋಡ್ರಿ ಹೋಯ್ತು. ಸೊ ಈ ರೀತಿ ಇದ್ದಾಗ ನಮ್ಗೆ ಏನಾಗತ್ತೆ ಹೇಳ್ರಿ, ಅದ್ರದ್ದು ಮೀನು ಮತ್ತ ಮೀಡಿಯನ್ನು ಮಾಡು ಅನ್ನೋದು ನಮಗ ಚೇಂಜ್ ಆಗ್ತೈತಿ. ಈ ರೀತಿ ನಾವು ಸರಾಸರಿ ಆಮೇಲೆ ಮಧ್ಯಾಂಕ ಬಹುಲಕಗಳನ್ನ ಈಸಿಯಾಗಿ ಕಂಡುಹಿಡಿಬಹುದು. ಬಟ್ ಇದ್ರಕ್ಕೆ ಮೇನ್ ಅಂದ್ರೆ ನಮಗ ಸರಾಸರಿ ಒಂದು ಸ್ವಲ್ಪ ಅದು ಫಾರ್ಮುಲಾ ಬೇಸ್ ಇರೋದ್ರಿಂದ ಆ ಫಾರ್ಮುಲಾ ನಮಗ ಗೊತ್ತಿರೋ ಅದು ಈಸಿ ಇದೆ. ಬಟ್ ಅದು ಫಾರ್ಮುಲಾವನ್ನ ನೆನಪಿಟ್ಕೋಬೇಕು. ಉಳಿದುದು ಮಧ್ಯಾಂಕ ಆಮೇಲೆ ಯಾವ್ದು ಹೇಳ್ರಿ, ಬಹುಲಕವನ್ನ ನಾವು ಈಸಿಲಿ ಕಂಡುಹಿಡಿಬಹುದು. ಹೌದಾ, ಸೊ ನೆಕ್ಸ್ಟ್ ಹೋಗೋಣ ಈಗ ಅಭ್ಯಾಸಕ್ಕ. ಈಗ ನೆಕ್ಸ್ಟ್ ಅಭ್ಯಾಸ ನಮಗ ಈ ಪಾಠದ ಕೊನೆಯ ಇದು ಕೊನೆಯ ಟಾಪಿಕ್ ಅದು. ಇದೊಂದ್ ಆತಂದ್ರ ನಮಗ ಸಂಖ್ಯಾಶಾಸ್ತ್ರ ಪಾಠ ಮುಗಿತೈತಿ. ಹೌದಾ, ಸೊ ಯಾವ್ದು ಹೇಳ್ರಿ ನೋಡ್ರಿ, 4th ಒನ್. 14 25 14 28 18 17 18 ಅಂದ್ರೆ ಒಂದಿಷ್ಟು ದತ್ತಾಂಶಗಳನ್ನ ಕೊಟ್ಟು ಇವುಗಳ ಬಹುಲಕಗಳನ್ನ ಕಂಡುಹಿಡೀರಿ ಅಂತ ಹೇಳಿದಾರೆ. ಹೌದಾ, ಬಹುಲಕಗಳು. ಸೊ 4ನೇದು ಯಾವ್ದಿದೆ ನೋಡ್ರಿ, ನನಗ ದತ್ತಾಂಶಗಳನ್ನ ಬರಿತೀನಿ. 14, ಹೌದಾ, ಆಮೇಲೆ 25, ಆಮೇಲೆ 14, ಹೌದಾ, ಆಮೇಲೆ 28, ಕರೆಕ್ಟ್. ಅದಾದ್ಮೇಲೆ 18, ಆಮೇಲೆ 17, 18, 14, 23, 22, 14 ಮತ್ತು 18 ಇವುಗಳ ಬಹುಲಕಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಅಂದ್ರೆ ನಮಗೇನು ರೂಢಿ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದ್ರೊಳಗೆ ಅತಿ ಹೆಚ್ಚು ಸಲ ರಿಪೀಟ್ ಆಗಿರ್ತಕ್ಕಂತ ಸಂಖ್ಯೆ ಯಾವ್ದು ಅನ್ನೋದನ್ನ ಚೆಕ್ ಮಾಡೋಣಂತ. ಸೊ ನೋಡ್ರಿ ಇಲ್ಲಿ 14 1, 14 2, 14 3 ಮತ್ತ 4 ಸಲ ಇದು ರಿಪೀಟ್ ಆಗಿದೆ. ಹೌದಾ, ಕರೆಕ್ಟಾ.
ಆಮೇಲೆ 25 ನೋಡ್ರಿ ಒಂದೇ ಸಲ ಇದೆ. 28 ನೋಡ್ರಿ, ಹೌದಾ, ಇದು ಇಲ್ಲ. ಸೊ ಆಮೇಲೆ 18 ನೋಡ್ರಿ, 1 2 ಆಮೇಲೆ 3 ಸತಿ ನಮಗೇನಾಗಿದೆ, ರಿಪೀಟ್ ಆಗಿದೆ. ಹಾಗಾದ್ರೆ ಅತಿ ಹೆಚ್ಚು ಸಲ ರಿಪೀಟ್ ಆಗಿರ್ತಕ್ಕಂತ ಸಂಖ್ಯೆ ಯಾವುದು ನಮಗ? 14 4 ಸಲ ರಿಪೀಟ್ ಆಗಿದೆ. 18 3 ಸತಿ ರಿಪೀಟ್ ಆಗಿದೆ. ಹಾಗಾದ್ರೆ ನಮ್ದು ಬಹುಲಕ ಅಥವಾ ರೂಢಿ ಬೆಲೆ ಅನ್ನೋದು ಏನಾಗತ್ ನಮ್ದು? 14 ಆಗತ್ತ. ಈ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆ ಅನ್ನೋದು ನಮ್ಗೆ ಏನಾಗತ್ತ? 14 ಆಗತ್ತ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಹೌದಾ. ಆಮೇಲೆ ನೋಡ್ರಿ ಕೆಳಗ ಒಂದು ಕಾರ್ಖಾನೆಯಲ್ಲಿ 60 ಕೆಲಸಗಾರರ ವೇತನವನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ವೇತನಗಳ ಸರಾಸರಿಯನ್ನ ಕಂಡುಹಿಡಿಯಿರಿ. ಹೌದಾ, ಇಲ್ಲಿ ನಮಗೆ ಏನಾಗ್ಬೇಕಂದ್ರ ನಾವು ಏನ್ ಮಾಡ್ಬೇಕು, ಒಂದು ಕೋಷ್ಟಕವನ್ನ ಹಾಕ್ಬೇಕು. ಹೌದಾ, ಯಾವ ರೀತಿ ಹಾಕ್ಬೇಕಂತ ಹೇಳಿ, ಇಲ್ಲಿ ನಮಗ ಅವ್ರು 2 ಕೋಷ್ಟಕವನ್ನ ಕೊಟ್ಟಿದಾರಲ್ಲ, ಸೊ ನಮ್ಗ 3 ಕೋಷ್ಟಕವನ್ನ ನಾವು ಹಾಕೋಬೇಕು. ಹೌದಾ, ಸೊ ಇಲ್ಲಿ ನೋಡ್ರಿ ಕರೆಕ್ಟಾ, ಇದು ವೇತನ ರೂಪಾಯಿಗಳಲ್ಲಿ ಅಂತ ಕೊಟ್ಟಿದಾರು, ವೇತನ. ಹೌದಾ, ಇದಕ್ ನಾವ್ ಏನಂತ ಕರಿತೀವಂದ್ರ ಎಕ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಈಗ ಏನಾಗಿರ್ತೈತಿ, ಒಂದೊಂದ್ಸಲ ನಮಗ ವೇತನ ಅಂತ ಕೊಡ್ಬೋದು, ಅಥವಾ ನಿಮಗ ಲಾಸ್ಟ್ ಒಂದು ಟಾಪಿಕ್ ಒಳಗ್ ಕೊಟ್ಟಿದ್ರು ಏನಂದ್ರ ಬ್ಲಡ್ ಗ್ರೂಪ್ ಅನ್ನ ಕೊಟ್ಟಿದ್ರು. ಬಟ್ ನಮ್ಗ ಆಲ್ಮೋಸ್ಟ್ ಅದನ್ನ ನಾವು ವರ್ಗಾಂತರ ಅಂತ ಕಂಡು ಹಿಡಿಯೋದ್ರಿಂದ ಅದನ್ನ ಎಕ್ಸ್ ಅನ್ನೋ ಅಕ್ಷರದಿಂದ ನಾವು ಸೂಚಿಸ್ತೇವಿ. ಹೌದಾ, ಅದಾದ್ಮೇಲೆ ಏನ್ ಬಂತು, ಕೆಲಸಗಾರರ ಸಂಖ್ಯೆ, ಕೆಲಸಗಾರರ ಸಂಖ್ಯೆ, ಕೆಲಸಗಾರರ ಸಂಖ್ಯೆ. ಹೌದಾ, ಕೆಲಸಗಾರರ ಸಂಖ್ಯೆ, ಇದಕ್ ನಾವೇನಂತ ಕರಿತೇವಂದ್ರ ಎಫ್ ಅಂತ ಕರಿತೀವಿ. ಹೌದಾ, ಸೊ ಇಲ್ಲೇ ನಮಗ ಅವ್ರು ಕೊಟ್ಟಿರೋದು 2 ಕೋಷ್ಟಕ, ನಾವು ಇನ್ನೊಂದು ಕೋಷ್ಟಕವನ್ನ ಹಾಕೋಬೇಕು. ಯಾಕಂದ್ರೆ ಇವ್ನ 2 ಇಂಟು ಮಾಡಿ ಇಡ್ಬೇಕು. ಯಾಕಂದ್ರೆ ನಮ್ಗಿಲ್ಲೇ ವೇತನ ಅಂದ್ರೆ ಇಲ್ಲಿ ಇದನ್ನ ಕೊಟ್ಟಿರೋದ್ರಿಂದ ನಾವ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕು, ಇಂಟು ಮಾಡಿ ಇಟ್ಟು ಅದನ್ನ ಸರಾಸರಿಯನ್ನ ಕಂಡುಹಿಡಿಬೇಕು. ಸೊ ಇದಕ್ಕೆ ನಾವ್ ಇನ್ನೊಂದು ಕಾಲಮ್ ಏನಂದ್ರದು ಎಫ್ ಎಕ್ಸ್ ಅಂತ ಹೇಳಿ, ಇದು ಎಫ್ ಇಂಟು ಎಕ್ಸ್ ಅಂತ ಹೇಳಿ. ಹೌದಾ, ಸೊ ಇಲ್ಲಿ ಎಷ್ಟಿದೆ ನೋಡ್ರಿ, ಫಸ್ಟ್ ಒನ್ 3000 ಇದೆ. ಹೌದಾ, 3000 ಸ್ಯಾಲ್ರಿಯನ್ನ ಅಥವಾ ವೇತನವನ್ನ ತಗೊಳ್ಳುವಂತ ಕೆಲಸಗಾರರು ಎಷ್ಟಿದ್ದಾರೆ ಹೇಳ್ರಿ, 16 ಜನ ಇದಾರು. ಆಮೇಲೆ 4000, ಹೌದಾ, ಆಮೇಲೆ 5 6 7 8 9 10 ಮಟ ಇದೆ. ಹೌದಾ, 5000, 6000, 7000, 8 9 10. ಹೌದಾ, 10,000. ಹೌದಾ, ಆಮೇಲೆ ನೋಡ್ರಿ 4000 ತಗೊಳ್ಳುವಂತವ್ರು ಎಷ್ಟು ಜನ ಇದಾರು, 10 ಜನ ಇದಾರು. ಆಮೇಲೆ 5000ನು 10 ಜನ, 6000 8 ಜನ ಇದಾರು. ಆಮೇಲೆ 7000ವನ್ನ 6 ಜನ ತಗೋತಾರು. ಆಮೇಲೆ 8000 4 3 ಆಮೇಲೆ 1. ಟೋಟಲ್ ಎಷ್ಟು ಜನ ಆದ್ರೂ ಹಾಗಾದ್ರೆ 60 ಜನ ಇದಾರೆ. ಹೌದಾ, ನಾವೀಗ ಏನ್ ಮಾಡ್ಬೇಕು, ಸರಾಸರಿಯನ್ನ ಕಂಡು ಹಿಡಿಬೇಕಂದ್ರ ಫಸ್ಟ್ ಇದನ್ನ ಎಫ್ ಎಕ್ಸ್ ಅನ್ನೋದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ನಾವ್ ಇಲ್ಲಿ ಇಟ್ಕೋಬೇಕು. ಹೌದಾ, ಈಗ 16 ಇಂಟು 3000 ಮಾಡ್ಬೇಕು, 10 ಇಂಟು 4 ಅಂದ್ರೆ 4000ನ್ನ ಮಾಡ್ಬೇಕು. ಸೊ ನಾ ಯಾವ ರೀತಿ ಕೋಷ್ಟಕವನ್ನ ರೆಡಿ ಮಾಡ್ತೇನೆ ನೋಡ್ರಿ. 16 ಇಂಟು 3 ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ 16 ಇಂಟು 3ಅನ್ನ ಗುಣಾಕಾರ ಮಾಡಿ ಮುಂದೆ 3 0 ಅದಾವು, 3 0 ಇಡ್ಬೇಕು. ಹೌದಾ, ಇದು ಎಲ್ಲಾ ಟೈಮ್ ಒಳಗ್ ವರ್ಕ್ ಆಗುದಿಲ್ಲ. ಯಾಕಂದ್ರೆ ಇಲ್ಲೇ ಬರೀ 3000 ಇರೋದ್ರಿಂದ ನಾ ಡೈರೆಕ್ಟ್ 16 ಇಂಟು 3ಅನ್ನ ಮಾಡ್ತಾ ಇದ್ದೀನಿ. ಒಮ್ಮೊಮ್ಮೆ 250 ಅಂತ ಕೊಡ್ಬೋದು, 245 ಅಂತ ಕೊಡ್ಬೋದು. ಹೌದಾ, ಅಲ್ಲೇ ಡಿಪೆಂಡಿಂಗ್ ಅಪಾನ್ ಆ ಡಾಟಾದ ಮೇಲೆ ನಮಗ ಡಿಪೆಂಡ್ ಆಗಿರ್ತೈತಿ. ಹೌದಾ, ಸಾರಿ, ಇಲ್ಲೇ 16 3 48,000. ಹೌದಾ, ಇಲ್ಲೇ 16 3 48, ಅಲ್ಲೇ ನೆಕ್ಸ್ಟ್ 3 0ವನ್ನ ಇಟ್ಟಿದ್ದೆ ನಾನು. ಹೌದಾ, ನೆಕ್ಸ್ಟ್ 14 40, ಇಲ್ಲೇ ನೆಕ್ಸ್ಟ್ ನಮಗ ಮತ್ 3 0 ಬಂತು. ಇದು 15 50, ಇದು ಕೂಡ 3 0 ಬಂತು. ಕರೆಕ್ಟ್. ಆಮೇಲೆ 8 6 48, ಇದು ಕೂಡ ನಮಗೇನ್ ಬಂತು, 0 ಬಂತು. 6 7 42 0 0. ಆಮೇಲೆ 8 4 32 0 0 0. 3 9 27 0 0 0. ಆಮೇಲೆ 10 1 10 ಅಂದ್ರೆ ನಮಗ ಅದೇನು ಚೇಂಜಸ್ ಆಗುದಿಲ್ಲ. ಹೌದಾ, 10
1000 ಅಂತ ಇದೆ. ಸೊ ಇದನ್ನ ನಾವ್ ಏನ್ ಮಾಡ್ಬೇಕೀಗ, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ. ಸೊ ಇಲ್ಲಿ ಎನ್ ಅಂದ್ರೆ ನಮ್ಗೆ ಏನಾಗಿದೆ, ಎನ್ ಇಸ್ ಈಕ್ವಲ್ ಟು 60 ಅಂತ ಕೊಟ್ಟಿದ್ದಾರೆ ನಮಗ, ಒಟ್ಟು ಸಂಖ್ಯೆಗಳು ಅಂತ ಹೇಳಿ. ಸೊ ನಮಗ ಸರಾಸರಿಯನ್ನ ಕಂಡುಹಿಡಿಯುವಂತ ಸೂತ್ರ ಏನಿದೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸ್ವಲ್ಪ ನಮಗೆ ಏನಾಗಿರ್ತೈತಿ, ಲಿಮಿಟೆಡ್ ದತ್ತಾಂಶಗಳಿದ್ವು ಅಂದ್ರೆ ನಾನು ಡೈರೆಕ್ಟ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ತಗೋತಿದ್ದೆ. ಬಟ್ ಇಲ್ಲಿ ಬಹಳ ಈಗ 60 ದತ್ತಾಂಶಗಳನ್ನ ನಮಗ್ ಕೂಡಿಸ್ಕೊಂತ ಆಗಂಗಿಲ್ಲಲ್ಲ. ಸೊ ಅಲ್ಲಿ ನಾ ಏನ್ ಮಾಡ್ತೇವೆ, ಇದನ್ನ ಈಸಿ ಮೆಥಡ್ ಆಗಿ ಕೂಡಿಸ್ಕೊಂಡು ಅದನ್ನ ಸಿಗ್ಮಾ ಎಫ್ ಎಕ್ಸ್ ಅಂತ ತಗೋತೇವೆ. ಹೌದಾ? ಸೊ ಇಲ್ಲಿ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಇದನ್ನಷ್ಟು ನಾವೇನ್ ಮಾಡ್ಬೇಕು, ಇವಾಗ ಪ್ಲಸ್ ಮಾಡ್ಬೇಕು. ಸೊ ನೋಡ್ರಿ ಎಷ್ಟಾಗತ್ತ ಅಂತ ಹೇಳಿ, ಇಲ್ಲಂತೂ 60 ಅಂತೂ ಆಸ್ ಯೂಶುವಲ್ ಐತಿ. ಹೌದಾ? ಇಲ್ಲಿ ನೋಡ್ರಿ ಕಂಟಿನ್ಯೂ 3 0 ಅಂತೂ ಅದಾವ, ಇಲ್ಲಿ ಯಾವುದೇ ಸಂಖ್ಯೆಗಳು ಇಲ್ಲ ನಮಗ. ಹೌದಾ? 1 2 3 ಕರೆಕ್ಟ್. ಅದಾದ್ಮೇಲೆ ನೋಡ್ರಿ ಇಲ್ಲಿ 7 2 9. ಹೌದಾ? 9 2 11 19 ಕರೆಕ್ಟ್. 20 27. ಹೌದಾ? 2 3 4 5 6 7 8 8 4 12 12 4 16. ಹೌದಾ? 16 5 21 21 4 ಎಷ್ಟು, 25 25 4 ಎಷ್ಟಾಯ್ತು, 29 ಆಯ್ತು. ಹೌದಾ? ಸೊ ಈಗ ಎಷ್ಟಾಗತ್ ನೋಡ್ರಿ, ಇದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 1 0 1 0 ಹೋತ್ ನಮಗ. ಹೌದಾ? ಸೊ ಇಲ್ಲಿ ಎಷ್ಟಾಗತ್ ನೋಡ್ರಿ, 6 4 20 ಎಷ್ಟಾಯ್ತು, 4 6 24, ಆಮೇಲೆ 6 5 30 ಆಗ್ಬಿಡ್ತೈತಿ ನಮಗ, ಜಾಸ್ತಿ ಆಯ್ತು. ಸೊ ಎಷ್ಟಾಯ್ತು, 6 4 24 ಆಯ್ತು. ಹೌದಾ? ಎಷ್ಟು ಉಳಿತು, 5 ಉಳಿತು 9ರೊಳಗ. ಹೌದಾ? 29ರೊಳಗೆ 24 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು, 5 ಉಳಿತು, 57 ಆಯ್ತು. ಹೌದಾ? 6 8 48. ಹೌದಾ? 6 7 42. ನೋಡ್ರಿ ಎಷ್ಟಾಯ್ತು, 6 8 48, 6 9 54 ತಗೋಬಹುದು ನಾನು. ಹೌದಾ? 6 9 54, 3 ಉಳಿತು, 6 5 30, ಇಲ್ಲೊಂದು 0 ಬಂತು. ಎಷ್ಟಾಯ್ತು, 4950 ಅಂತ ಆಯ್ತು. ಸೊ ಇದ್ರದ್ದು ಸರಾಸರಿ ಎಷ್ಟಾಯ್ತು ನಮ್ದು, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 4950 ಅಂತ ಆಯ್ತು. ಸೊ ಇದು ನಮ್ದು ಏನಾಗತ್ತೆ ಹೇಳ್ರಿ, ಈ ಸಂಖ್ಯೆ ಈ ರೀತಿ ನಮ್ಗ ಕಾಲಮ್ ಗಳನ್ನ ಕೊಟ್ಟಿದ್ರ, ನಿಮ್ಗ ಈ ರೀತಿ ಇನ್ನ 10ಕ್ಕ ಬಹಳ ಕಾಲಮ್ ಹಾಕೋದು ಬರ್ತೈತಿ. ಇದ್ರೊಳಗೆ ಸಿಂಪಲ್ ಅವ್ರ 2 ಕೋಷ್ಟಕವನ್ನ ಕೊಟ್ಟಿದ್ರಂದ್ರ ನಾನು ಇನ್ನೊಂದು ಕಾಲಮ್ ಅನ್ನ ಹಾಕೋಬೇಕು. ಬಾಳ ಜನ ಏನ್ ಮಾಡ್ಬಿಡ್ತೀರಿ, ಇವ್ನ 2 ಇಲ್ಲೇ ನೀವ್ ಏನ್ ಮಾಡ್ಬಿಡ್ತೀರಿ, ಇದ್ರೊಳಗ ಏನೋ ಸರಾಸರಿಯನ್ನ ಕಂಡು ಹಿಡಿಬೇಕು ಅಂತ ಹೇಳಿ ಮಾಡುವಂತ ಚಾನ್ಸ್ ಇರ್ತೈತಿ. ಸೊ ಅಲ್ಲಿ ತಪ್ತೈತಿ. ಸೊ ಅವ್ರು 2 ಕಾಲಮ್ ಅನ್ನ ಕೊಟ್ಟಿರ್ತಾರೋ, ನಾವು ಇನ್ನೊಂದು ಕಾಲಮ್ ಅನ್ನ ಹಾಕೋಬೇಕು. ಅರ್ಥ ಆಯ್ತು? ಇದಿಷ್ಟು ನಿಮಗ ಸರಾಸರಿಯನ್ನ ಕಂಡು ಹಿಡಿದು ಇದು ಅಭ್ಯಾಸನೂ ಮುಗೀತು, ಅದ್ರ ಜೊತೆಗೆ ಈ ಪಾಠನೂ ಮುಗೀತು. ಅರ್ಥ ಆಯ್ತಾ? ಸಂಖ್ಯಾಶಾಸ್ತ್ರ ಅನ್ನೋ ಒಂದು ಟಾಪಿಕ್ ಮುಗೀತು. ಇದ್ರ ನೆಕ್ಸ್ಟ್ ನಮ್ಗೆ ಯಾವ್ದಂದ್ರಿನ್ನ ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿ ಅನ್ನುವ ಪಾಠವನ್ನ ನಾವು ಸ್ಟಾರ್ಟ್ ಮಾಡ್ಬೇಕು. ಅದು ನಿಮ್ದು ಈ ವರ್ಷದ ಲಾಸ್ಟ್ ಟಾಪಿಕ್ ಅದು. ಹೌದಾ? ನಿಮ್ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ ಮುಗ್ದಂಗಾಯ್ತು. ಇನ್ ಅದೊಂದು ಪ್ರೊಬ್ಯಾಬಿಲಿಟಿ ಒಂದು ಹೇಳಿದ್ರೆ ನಿಮ್ದು ಅಷ್ಟು ಟಾಪಿಕ್ ಮುಗ್ದಂಗ ಆಗ್ತೈತಿ. ಹೌದಾ? ಸೊ ಹಾಗಾದ್ರೆ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತೇನೆ ನಾನು. ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆ ಅಂದ್ರೆ ಏನು ಅಂತ ಹೇಳಿ. ಹೌದಾ? ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ. ಹೌದಾ? ನಾವು ಅದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಹೌದಾ? ಸಂಭವನೀಯತೆ. ಹೌದಾ? ಇಲ್ಲಿ ನಮಗ ಪ್ರೊಬ್ಯಾಬಿಲಿಟಿ ಅಂದ್ರ ಸ್ವಲ್ಪ ಇದ್ರ ವರ್ಡ್ ಒಳಗ ನಮ್ಗೆ ಏನಂದ್ರ ಇನ್ನೊಂದು ವರ್ಡ್ ಅನ್ನ ನಾನು ಯಾವ ರೀತಿ ಸೇರಿಸ್ತೇನೆ ಅಂದ್ರ ಪಾಸಿಬಿಲಿಟಿ ಅಂತ ಕರಿತೇವಿ. ಸೊ ನಮ್ಗೀಗ ಎಕ್ಸಾಕ್ಟ್ ಆನ್ಸರ್ ಗೊತ್ತಿರುದಿಲ್ಲ. ಸೊ ನಾ ಈಗ ಏನ್ ಮಾಡ್ತೀನಿ, ಇವತ್ತು ಮಳೆ ಬರ್ಬೋದೇನೋ ಅಂತ ಅನ್ಕೋತಿರ್ತೇವೆ. ಸುಮ್ನೆ ಏನೋ ಒಂದು ವೆದರ್ ಚೇಂಜ್ ಆಯ್ತು ಅಂದ್ರ ಬರ್ಬಹುದು ಅಂತೇವಿ. ಅದ್ರದ್ ಎಕ್ಸಾಕ್ಟ್ ನಮಗ್ ಬರ್ತೈತೇನೋ, ಮಳೆ ಬಂದ್ರು ಬರ್ಬೋದು ಅಥವಾ ಬರ್ಲಿಕ್ಕಿಲ್ಲ. ಹೌದಾ? ಮಳೆ ಬರುವಂತಹ ಸಾಧ್ಯತೆ ಅಂದ್ರೆ ನಾವು ಬಹುಶಃ ಅಂತ ಯೂಸ್ ಮಾಡ್ತೇವಲ್ಲ, ಅದು ರಿಲೇಟೆಡ್ ಇರುದ ನಮ್ಗೆ ಎದಕ್ ಹೇಳ್ರಿ, ಸಂಭವನೀಯತೆ. ಅಲ್ಲಿ ನೋಡ್ತೀರಿ ಸ್ವಲ್ಪ ಈ ವರ್ಡ್ ಅನ್ನ ನೀವು ಕೇಳಿರ್ಬೋದಲ್ಲ, ಸಂಭವ, ಬರುವ ಸಂಭವವಿದೆ ಅಂತಿರ್ತೇವೆ ನೋಡ್ರಿ ನಾವು. ಹೌದಾ? ಬರುವ ಸಂಭವವಿದೆ, ಬರಬಹುದು ಅಥವಾ ಬಹುಶಃ ಅಂತ ಯೂಸ್ ಮಾಡ್ತೀವಿ. ಅವೆಲ್ಲ ನಮ್ಗೆ ಯಾವ್ದಕ್ ಹೇಳ್ರಿ, ಸಂಭವನೀಯತೆ ಅನ್ನೋ ಒಂದು. ಇದು ಭಾರಿ ಈಸಿ ಟಾಪಿಕ್ ಇದೆ. ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಎಷ್ಟ್ ಈಸಿ ಇದೆ ಅನ್ನೋದು ನಿಮ್ಗ ಗೊತ್ತಾಗ್ತೈತಿ. ಹೌದಾ? ಸೊ ಇದಕ್ ಒಂದಿಷ್ಟು ಎಕ್ಸಾಂಪಲ್ಸ್ ಗಳದಾವ್ ನೋಡ್ರಿ. ದಿನನಿತ್ಯದ ಜೀವನದಲ್ಲಿ ನಾವು ಇಂಥ ಹೇಳಿಕೆಗಳನ್ನ
ನೋಡಿರುತ್ತೇವೆ ಅಥವಾ ಕೇಳಿರುತ್ತೇವೆ. ಹೌದಾ? ಸೊ ಫಸ್ಟ್ ಒನ್ ನೋಡ್ರಿ, ಬಹುಶಃ ಇವತ್ತು ಮಳೆ ಬರಬಹುದು. ಹೌದಾ? ಅಂದ್ರೆ ನಾವೇನಂತೇವಿ, ಈ ವೆದರ್ ಚೇಂಜ್ ಆಗಿದ್ ನೋಡಿ ಬಹುಶಃ ಇವತ್ತು ಮಳೆ ಬರಬಹುದು. ಬರ್ತೈತೆ ಇಲ್ಲೋ ಗೊತ್ತಿಲ್ಲ, ಸಾಧ್ಯತೆ ಇದೆ, ಜಾಸ್ತಿ ಸಾಧ್ಯತೆ ಬರಬಹುದು ಅಂತೆ, ಬಹುಶಃ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಸೆಕೆಂಡ್ ಒನ್ನು, ಅವನು ಕಿರು ಪರೀಕ್ಷೆಯಲ್ಲಿ ಪಾಸ್ ಆಗುವುದು ನನಗೆ ಸಂದೇಹವಿದೆ. ಅಂದ್ರೆ ಎಕ್ಸಾಮ್ ಒಳಗ ಪಾಸ್ ಆಗ್ತಾರೋ ಇಲ್ಲೋ ಅಂತ ಹೇಳಿ ಡೌಟ್ ಇದೆ ಅಂತ ಹೇಳ್ತಾನೆ, ಸಂದೇಹ ಇದೆ, ಅವರು ಪಾಸ್ ಆಗ್ಬೋದು ಅಥವಾ ಆಗ್ಲಿಕ್ಕಿಲ್ಲ. ಹೌದಾ? ಆಮೇಲೆ ಥರ್ಡ್ ಒನ್, ವಾರ್ಷಿಕ ಪರೀಕ್ಷೆಯಲ್ಲಿ ಕವಿತಾ ಪ್ರಥಮ ಸ್ಥಾನ ಪಡೆಯುವ ಸಂಭವ ಹೆಚ್ಚಿದೆ. ಅಂದ್ರೆ ಆನ್ಯುವಲ್ ಎಕ್ಸಾಮ್ ಒಳಗ ಈಗ ನಿಮ್ ಕ್ಲಾಸ್ ಒಳಗ ನಿಮ್ಗ ಅನಿಸ್ತಾ ಇರ್ತತಿ, ಮೇ ಬಿ ಇವ್ರು ಫಸ್ಟ್ ಬರ್ಬಹುದು, ಬರತಾರಂತ ನೀವೇನ್ ಹೇಳುದಿಲ್ಲಲ್ಲ, ಯಾಕಂದ್ರೆ ಅಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು. ಬಟ್ ನಾವು ವರ್ಡ್ ಯೂಸ್ ಮಾಡುವಂತ ವರ್ಡ್ ಏನಾಗತ್ತೆ ಹೇಳ್ರಿ, ಬರಬಹುದು. ಹೌದಾ? ಬರ್ಬೋದು, ಬಂದ್ರು ಬರ್ಬೋದು, ಬರ್ಲಿಕ್ಕೂ ಇಲ್ಲ, ಅದು ಮೇ ಆರ್ ಮೇ ನಾಟ್ ಬಿ ಅಂತಾನು ಆಗ್ಬೋದು. ಹೌದಾ? ನೆಕ್ಸ್ಟ್, ಡೀಸೆಲ್ ದರ ಏರುವ ಸಾಧ್ಯತೆಗಳು ಹೆಚ್ಚಿವೆ. ಒಮ್ಮೊಮ್ಮೆ ಏನ್ ಮಾಡ್ತೇವೆ ನಾವು, ಡೀಸೆಲ್ ದರ ಇವತ್ತು ಹೆಚ್ಚಾಗುವಂತ ಸಂಭವ ಇದೆ ಅಂತ ಹೇಳ್ತಾ ಇರ್ತೀವಿ. ಆಮೇಲೆ ಲಾಸ್ಟ್ ಆನ್ಸರ್ ನೋಡ್ರಿ, ಇಂದಿನ ಪಂದ್ಯದಲ್ಲಿ ಭಾರತವು ಟಾಸ್ ಗೆಲ್ಲುವ ಅವಕಾಶವು 50-50 ಆಗಿದೆ. ಅಂದ್ರೆ ಇವತ್ತು ಮ್ಯಾಚ್ ಇದೆಯಲ್ಲ, ಸೊ ಮ್ಯಾಚ್ ಇದ್ದಾಗ ನಮ್ಗೆ ಏನಾಗಿರ್ತೈತೆ ಹೇಳ್ರಿ, ಭಾರತವು ಟಾಸ್ ಗೆಲ್ಲುವುದು ಒಂದು 50-50, ಗೆದ್ರು ಗೆಲ್ಬಹುದು, ಇಲ್ಲ ಅಂದ್ರೂ ಇಲ್ಬಹುದು. ನಾವೇನಂತ ಯೂಸ್ ಮಾಡ್ತೇವೆ ಅದನ್ನ ಬಹುಶಃ ಅಂತ ಯೂಸ್ ಮಾಡ್ತೀವಿ. ಇದು ನಮ್ದು ಏನ್ ಹೇಳ್ರಿ, ಸಂಭವನೀಯತೆಗೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳು. ಇದ್ರ ಮೇಲೆ ಪ್ರಾಬ್ಲಮ್ಸ್ ಗಳು ಯಾವ ರೀತಿ ಬರ್ತಾವು ಏನ್ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಈ ಸಂಭವನೀಯತೆಯ ಪಾಠವನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.